ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಅಂತಂದರೆ ಫ್ರೆಂಡ್ಸ್, ಇದರಿಂದ ನಾನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಏನು ಪೌಡರು ಅಂತಂದರೆ, ಇದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡುವಂತಹ ಪೌಡರು ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು. ನನ್ನ ಮಗನಿಗೂ ಕೂಡ ನಾನು ತಿನ್ನಿಸ್ತೀನಿ. ಸೊ ನನ್ನ ಮಗಳಿಗೆ ನಾನು ತಿನ್ನಿಸಿದ್ದಿಲ್ಲ. ಸೊ ನನಗೆ ಅವಾಗ ಅದರ ಬೆನಿಫಿಟ್ ಆಗಲಿ, ಅದನ್ನ ಯಾವ ರೀತಿ ಮಾಡೋದಾಗಲಿ ಏನೂ ಗೊತ್ತಿದ್ದಿಲ್ಲ. ಸೊ ಆ್ಯಕ್ಚುಲಿ ಇದರಲ್ಲಿ ಏನು ಅಂತಂದರೆ ಫ್ರೆಂಡ್ಸ್, ತುಂಬ ಎಲ್ಲ ಪೌಷ್ಟಿಕಾಂಶ, ಮಕ್ಕಳ ಬೆಳವಣಿಗೆಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲನೂ ಕೂಡ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಅವರ ಎಲ್ಲ ಕಾಳುಗಳು, ರಾಗಿ, ಅಕ್ಕಿ ಪ್ರತಿಯೊಂದನ್ನು ಇದರಲ್ಲಿ ಹಾಕಿ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಎಷ್ಟೊಂದು ಜನ ಇದು ಅಂಗನವಾಡಿಯಲ್ಲಿ ಕೊಡ್ತಾರೆ. ಅದನ್ನ ತೊಗೊಂಡು ಏನು ಮಾಡ್ತಾರೆ ಅಂತಂದರೆ, ಹಸು ಇರುತ್ತಲ್ಲ ಫ್ರೆಂಡ್ಸ್, ಹಸುಗಳು ಕೊಟ್ಟುಬಿಡ್ತಾರೆ. ಇಲ್ಲಾಂದರೆ ಅವ್ರು ಯೂಸ್ ಮಾಡಿಲ್ಲ ಅಂದರೆ ಅದನ್ನ ಬಿಸಾಕ್ತಾರೆ. ಈ ರೀತಿ ಎಲ್ಲ ವೇಸ್ಟ್ ಮಾಡ್ತಾರೆ. ಸೊ ಈ ರೀತಿ ವೇಸ್ಟ್ ಮಾಡೋ ಬದಲು ನಾವು ಈ ರೀತಿ ಏನಾದರೂ ರೆಸಿಪಿನ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೇದು ಅನಿಸುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಸುಮಾರು ಒಂದು 3 ವರ್ಷದ ಮಕ್ಕಳವ್ರಿಗೂ ಇದನ್ನು ಕೊಡ್ತಾರೆ ಫ್ರೆಂಡ್ಸ್. ನನ್ನ ಮಗಳಿಗೂ ಒಂದು ಪ್ಯಾಕೆಟ್ ಕೊಡ್ತಾರೆ, ನನ್ನ ಮಗನಿಗೂ ಒಂದು ಪ್ಯಾಕೆಟ್ ಕೊಡ್ತಾರೆ. ಸೊ ನಾನು ಈ ರೀತಿ ಅದನ್ನು ಯೂಸ್ ಮಾಡ್ಕೋತೀನಿ. ಫಸ್ಟ್ ನಾನು ಅದನ್ನು ಯಾವ ರೀತಿ ಮಾಡೋದು, ಹೇಗೆ ಬಳಸ್ಕೊಳ್ಳೋದು ಅಂತ ಗೊತ್ತಿಲ್ಲದ್ರೆ ಅದನ್ನ ಕೊಟ್ಬಿಡ್ತಾಯಿದ್ದೆ. ಇವಾಗ ಅದನ್ನ ನೋಡಿ ನಾನು ತಿಳ್ಕೊಂಡ್ಮೇಲೆ ನಾನು ಇವಾಗ ಆ ರೀತಿ ಎಲ್ಲ ಮಾಡೋದಿಲ್ಲ ಫ್ರೆಂಡ್ಸ್. ಅದರಿಂದ ಏನಾದರೂ ನಾನು ರೆಸಿಪಿನ ಮಾಡಿಕೊಂಡು ಅದನ್ನು ನಾವು ಎಷ್ಟಾಗುತ್ತೋ ಅಷ್ಟು ಮಕ್ಕಳಿಗೂ ಕೊಡ್ತೀನಿ, ನಾವು ತಿಂತೀವಿ ಫ್ರೆಂಡ್ಸ್. ಇದು ಮಕ್ಕಳೇ ತಿನ್ನಬೇಕು ಅಂತೇನಿಲ್ಲ, ದೊಡ್ಡವರು ಕೂಡ ತಿನ್ಬೋದು. ಇದರಲ್ಲಿ ಸುಮಾರು ರೆಸಿಪಿನ ಮಾಡ್ಬೋದು. ಇಡ್ಲಿ ಮಾಡ್ಬೋದು, ಮತ್ತು ದೋಸೆ ಮಾಡ್ಬೋದು, ಮತ್ತು ಲಡ್ಡು ಥರನೂ ಮಾಡ್ಬೋದು ಫ್ರೆಂಡ್ಸ್. ಬೇರೆ ಬೇರೆ ವಿಧವಾಗಿ ಇದನ್ನು ಮಾಡ್ಬೋದು. ಬಟ್ ಇದರಲ್ಲಿ ನಾನು ಒಂದು ರೊಟ್ಟಿ ಥರ ಇದನ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವು ಪ್ಯಾನ್ ಕೇಕ್ ಎಲ್ಲ ಯಾವ ರೀತಿ ಮಾಡ್ತೀರಿ ಆ ರೀತಿಯೇ ಫ್ರೆಂಡ್ಸ್. ಆ ಟೇಸ್ಟೇ ಇದರಲ್ಲಿ ಇರುತ್ತೆ. ನಾನು ಇದರಲ್ಲಿ ಒಂದು ಬಟ್ಲಷ್ಟು ಪುಷ್ಟಿ ಪೌಡರ್ನ ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವೀಟ್ನ ಸ್ಕಿಪ್ ಮಾಡ್ಬೋದು. ಅಂದರೆ ಇದಕ್ಕೆ ಸ್ವೀಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ನಾನು ಅದನ್ನ ರೊಟ್ಟಿಯ ಹದಕ್ಕೆ ಅದನ್ನ ಚೆನ್ನಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ತವ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ನೀವು ಅದನ್ನು ತಟ್ಕೋಬೋದು ಫ್ರೆಂಡ್ಸ್. ಬಿಸಿಯಾಗಿ ತಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೆಂಚು ಕಾಯೋಕ್ಕಿಂತ ಮುಂಚೆನೇ ಫಸ್ಟು ಎಲ್ಲ ತಟ್ಕೊಂಡು ಆಮೇಲೆ ಅದನ್ನ ಸುಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನಂದರೆ ಸ್ವೀಟಾಗೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ನೀವು ಅದ್ರ ಬದಲು ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಚಟ್ನಿ ಆ ರೀತಿ ಕಾಂಬಿನೇಷನಲ್ಲಿ ಅದನ್ನ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೂಡ ಇದು ಹೆಲ್ತಿ ರೆಸಿಪಿ ಥರನೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟು ಮಾಡುವಾಗ ಯಾವ ರೀತಿ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಡೌಟಲ್ಲೇ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ತುಂಬ ಚೆನ್ನಾಗಿ ಸ್ವಲ್ಪ ಬೇಯಿಸಬೇಕು ಫ್ರೆಂಡ್ಸ್. ನೀವು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನೋದರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂದ ಫ್ರೆಂಡ್ಸ್. ಇದು ಒಂದು ಸಿಂಪಲ್ ರೆಸಿಪಿ ಆಗಿತ್ತು. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.